ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ನಾಳೆ ವಾಮನ ಜಯಂತಿ. ಪರಮಾತ್ಮ ಅದಿತಿ ಕಶ್ಯಪರಲ್ಲಿ ವಾಮನನಾಗಿ ಅವತಾರ ಮಾಡಿದ್ದಾನೆ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಬಂದಿರುವಂತಹ ಆ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೀನಿ. ಕಶ್ಯಪರು ಹೇಳ್ತಾರೆ, ಶ್ರದ್ಧೆಯಿಂದ ವ್ರತವನ್ನು ಮಾಡು ಅಂತ ಹೇಳ್ತಾರೆ. ಮನಸ್ಸನ್ನು ಕಡಿವಾಣದಲ್ಲಿಟ್ಟುಕೊಂಡು ಬುದ್ಧಿ ಎಂಬ ಸಾರಥಿಯನ್ನು ಕೈಯಲ್ಲಿಟ್ಟುಕೊಂಡು ಸರ್ವೇಂದ್ರಿಯ ನಿಯಾಮಕನೂ ಸರ್ವತ್ರ ವ್ಯಾಪ್ತನೂ ಆದ ಪರಮಾತ್ಮನನ್ನು ಭಜಿಸು ಅಂತ ಹೇಳ್ತಾಳೆ. ಹಾಗೆ ಆಕೆ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸ್ತಾಳೆ. ಪರಮಾತ್ಮ ಅವಳ ತಪಸ್ಸಿಗೆ ಮತ್ತು ವ್ರತ ಪೂಜಾದಿಗಳಿಗೆ ಮೆಚ್ಚಿ ಶಂಖಚಕ್ರ ಗದಾಧರನು ಪೀತಾಂಬರನು ಆಗಿ ಪ್ರತ್ಯಕ್ಷನಾಗ್ತಾನೆ. ಚತುರ್ಭುಜಧಾರಿಯಾಗಿರುವಂತಹ ಪರಮಾತ್ಮನ ಕಂಡು ಎದ್ದು ನಿಂತು ಆದರದಿಂದ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರೀತಿಯಿಂದ ಕೈ ಜೋಡಿಸಿ ನಿಂತು ಅದಿತಿಯು ಆನಂದದಿಂದ ಮೈ ಮರೆತಾಳು ಅಂತ ಹೇಳ್ತಾ ಇದ್ದಾರೆ ಭಾಗವತ. ಆ ಪರಮಾತ್ಮನ ದರ್ಶನದಿಂದ ಆನಂದ ಭರಿತಳಾಗಿ ಅದಿತಿಯ ಕಣ್ಣಿನಲ್ಲಿ ಆನಂದ ಬಾಷ್ಪಗಳೇ ಸುರಿದವು. ಅವಳ ಮೈ ಪುಳಕಿತವಾಯಿತು, ಮಾತಾಡಲಿಕ್ಕೂ ಬರಲಿಲ್ಲ. ಭಕ್ತಿಯಿಂದ ಭಗವಂತನಾದ ರಮಾಪತಿಯನ್ನು ನೋಡುತ್ತಾ ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾಳೆ. ಯಜ್ಞೇಶ, ಯಜ್ಞಪುರುಷ, ನಾಶರಹಿತ ತೀರ್ಥಪಾದ, ಶಾಸ್ತ್ರ ಶ್ರವಣ ನಿರತರಿಗೆ ಮಂಗಳಪದವಾದುದು ನಿನ್ನ ನಾಮನಪ್ಪ. ಯಾರು ದೀನರಾಗಿ ನಿನಗೆ ಶರಣು ಬರ್ತಾರೆ ಅಂತರ ಪಾಪವನ್ನು ನೀನು ನಾಶ ಮಾಡ್ತೀವಿ. ಆಪನ್ನ ಜನವತ್ಸಲ, ದೀನಬಂಧು, ನಮಗೆ ಮಂಗಳಪ್ರದನಾಗಪ್ಪ. ವಿಶ್ವವ್ಯಾಪ್ತನಾದಂತಹ ವಿಶ್ವಜನನ ಸ್ಥಿತಿ ನಾಶನ, ಸೃಷ್ಟಿ ಸ್ಥಿತಿ ಸರ್ವವೂ ನಿನ್ನದೇ ಆಗಿದೆ. ಪರಿಪೂರ್ಣ ಗುಣಪೂರ್ಣನಾಗಿದ್ದೀನಿ. ಭಕ್ತಜನ ಮನಸ್ಕನಾಗಿದ್ದಿ, ಪಾಪಹರನಾಗಿದ್ದಿ. ಅಂತಹ ಲೋಕೇಶ, ನಿನಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ನೀನು ಸಂತೋಷಪಟ್ಟರೆ, ನೀನು ಸಂತುಷ್ಟನಾದರೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಕ್ಕ. ದ್ಯುಲೋಕ ಭೂಲೋಕಗಳ ಐಶ್ವರ್ಯ, ಅಣಿಮಾದಿ ಯೋಗ ಸಿದ್ಧಿಗಳು, ಧರ್ಮಾರ್ಥ ಕಾಮಗಳು ಎಲ್ಲ ಸಿಕ್ಕತ್ತಪ್ಪ. ನಿನ್ನ ಅನುಗ್ರಹದಿಂದ ಮೋಕ್ಷಕ್ಕೆ ಉಪಯೋಗವಾಗಿರುವಂತಹ ಉತ್ತಮವಾದ ಜ್ಞಾನವೂ ಸಿಗತ್ತೆ ಪರಮಾತ್ಮ. ಅಂದ ಮೇಲೆ ಶರಣಾಗತ ಜನರ ದುಷ್ಟನಾಶವಾಗಿಯೇ ಆಗುತ್ತೆ. ಈ ರೀತಿ ಸ್ತುತಿ ಮಾಡಿದಂತಹ ಅದಿತಿಗೆ ಪ್ರೀತನಾಗಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಹೀಗೆ ಹೇಳ್ತಾರೆ, ದೇವಜನನಿ, ನಿನ್ನ ಮನದ ಇಂಗಿತವನ್ನು ತಿಳಿದಿದ್ದೇನೆ.
ನಿನ್ನ ಮಕ್ಕಳ ಐಶ್ವರ್ಯವನ್ನು ತೆಗೆದುಕೊಂಡು ಸ್ವರ್ಗದಿಂದ ಓಡಿಸಿದಂಥ ಆ ದುರ್ಮದರಾಗಿರುವಂತಹ ರಾಕ್ಷಸರನ್ನು ಗೆದ್ದು ಮತ್ತೆ ತಮ್ಮ ರಾಜ್ಯ ಸಂಪತ್ತುಗಳನ್ನು ಪಡೆದಂತಹ ನಿನ್ನ ಮಕ್ಕಳಿಂದ ಕೂಡಿಕೊಂಡು ನನ್ನನ್ನು ಪೂಜಿಸಬೇಕಂತ ಮಾಡಿದೆಯಲ್ಲ, ಆ ಸುಖ ಸಮೃದ್ಧವಾಗಿರುವಂತಹ ಸ್ವರ್ಗರಾಜವನ್ನು ಮತ್ತೆ ಹೊಂದಿ ಯಶೋ ವಿಭವ ಸಮೇತರಾಗಿ ಕ್ರೀಡಿಸುವ ನಿನ್ನ ಪುತ್ರನ ನೋಡಬೇಕಂತ ಆಸೆ ಇದೆಯಲ್ಲ, ಅದು ಅಷ್ಟು ಸುಲಭವಲ್ಲ. ಆದರೂ ನಿನ್ನ ಇಚ್ಛೆ ಫಲಿಸಲು ನಿನ್ನ ವ್ರತದಿಂದ ತುಷ್ಟನಾಗಿರುವಂತಹ ನಾನು ಏನಾದರೊಂದು ಉಪಾಯವನ್ನು ಚಿಂತಿಸ್ತಾ ಇದ್ದೆ. ಶ್ರದ್ಧಾನುರೂಪವಾಗಿ ಫಲವನ್ನು ಕೊಡುವ ನನ್ನ ವ್ರತವು ಎಂದಿಗೂ ವ್ಯರ್ಥ ಆಗೋದಿಲ್ಲಮ್ಮ. ನೀನು ಅತ್ಯಂತ ಶ್ರದ್ಧೆಯಿಂದ ವಯೋವೃತವನ್ನು ಮಾಡಿ ಮಕ್ಕಳ ಕ್ಷೇಮವನ್ನು ಬೇಡ್ತಾ ಇದೆಯಾ. ಆದ್ದರಿಂದ ನಾನೇ ಒಂದು ಅಂಶದಿಂದ ನಿನಗೆ ಮಗನಾಗಿ ಜನಿಸಿ ನಿನ್ನ ಮಕ್ಕಳನ್ನು ಭಿಕ್ಷೆ ಬೇಡಿಯಾದರೂ ರಕ್ಷಿಸ್ತೇನೆ, ಚಿಂತಿಸಬೇಡ. ಕಶ್ಯಪರ ತಪೋಬಲದಿ ನಿಂತು ಆಮೇಲೆ ನಿನ್ನ ಹೃದಯವನ್ನು ಪ್ರವೇಶಿಸ್ತೇನೆ. ಅದಕ್ಕಾಗಿ ಕಶ್ಯಪರನ ಚೆನ್ನಾಗಿ ಸೇವಿಸಿ. ಈ ರೂಪದಿಂದ ನಿನಗೆ ಮಗನಾಗಲು ನನ್ನನ್ನು ಚಿಂತಿಸು. ನಾನು ಅವತಾರ ಮಾಡ್ತೇನೆ ಅಂತ ಯಾರಿಗೂ ಹೇಳಬೇಡ. ಇದು ದೇವ ರಹಸ್ಯ. ಇದನ್ನು ಚೆನ್ನಾಗಿ ರಕ್ಷಿಸೋ, ಮುಂದೆ ಎಲ್ಲ ಕಾರ್ಯವು ಸುಗಮವಾಗಿ ನಡೆಯುತ್ತೆ ಅಂತ ಹೇಳಿ ಪರಮಾತ್ಮ ಅಂತರ್ಹಿತನಾಗ್ತಾನೆ. ಆಗ ಅದಿತಿ ತನ್ನಲ್ಲಿ ಪರಮಾತ್ಮ ಅವತಾರ ಆಗುವುದೆಂಬ ನಂಬಿಕೆಯಿಂದ ದುಃಖದಿಂದ ಶಾಂತಳಾಗಿ ಭಕ್ತಿಯಿಂದ ಕಶ್ಯಪರನ್ನು ಸೇವಿಸ್ತಾಳೆ. ಆಗ ಆ ಪ್ರಜಾಪತಿಯು ಸಮಾಧಿ ಬಲದಿಂದ ಪರಮಾತ್ಮ ತನ್ನಲ್ಲಿ ಸನ್ನಿಹಿತನಾಗುವುದನ್ನು ನೋಡ್ತಾರೆ. ಚಿರಸಂಚಿತ ತಪೋ ವಿಭುವನು ಅಮೋಘ ಜ್ಞಾನ ಸಂಪನ್ನನೂ ಆದ ಕಶ್ಯಪನಿಂದ ಸಮಾಹಿತ ಮನಸ್ಕಳಾಗಿ ಅದಿತಿಯು ಗರ್ಭವನ್ನು ಧರಿಸ್ತಾಳೆ. ಪರಮಾತ್ಮ ಅಲ್ಲಿ ಅವತಾರ ಮಾಡುವುದನ್ನು ಅರಿತು ಬ್ರಹ್ಮದೇವರು ಬಂದು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಉರುಗಾಯ ಉರುಕ್ರಮ ಪರಮಾತ್ಮ ನಿನಗೆ ನಮಸ್ಕಾರ. ಬ್ರಾಹ್ಮಣ ವತ್ಸಲನಾಗಿರುವಂತಹ ತ್ರಿಗುಣ ಪ್ರೇರಕನಾಗಿರುವಂತಹ ಪರಮಾತ್ಮ ನಿನಗೆ ನಮಸ್ಕಾರ. ಹಿಂದೆ ನೀನು ಪೃಷ್ಣಿಗರ್ಭನೆನಿಸಿದೆ. ನೀನು ಬೇಕಾದಾಗ ಸ್ವೇಚ್ಛೆಯಿಂದ ಅವತಾರವನ್ನು ಮಾಡ್ತೀಯಪ್ಪ. ವೈಕುಂಠ, ಅನಂತಾಸನ, ಶ್ವೇತದ್ವೀಪಗಳಲ್ಲಿ ಇರುವಂತಹ ಗರುಡವಾಹನಾಗಿರುವಂತಹ, ಜಗತ್ಪತಿಯಾಗಿರುವಂತಹ, ಸ್ಥಿತಿಲಯ ಕಾರಣನಾಗಿರುವಂತಹ, ಅನಂತ ಶಕ್ತಿ ಸಂಪನ್ನನಾಗಿರುವಂತಹ ಹೇ ಪರಮೇಶ, ನೀನು ಅತ್ಯಂತ ಜಯಶೀಲನಾಗಿರು. ಕಾಲನಾಗಿ ಜೀವರಿ ಇರುವ ಜನನ ಮರಣಗಳನ್ನು ಧಿಕ್ಕರಿಸಿ ಶಶ್ವದೇಕ ಪ್ರಕಾರನಾಗಿದ್ದಿ. ನದಿ ಪಾತ್ರೆಯಲ್ಲಿ ಗಂಭೀರ ಜಲು ಹರಿಯುವಂತೆ ನಿನ್ನ ಆಧಾರದಿಂದ ಈ ಜಗತ್ ಪ್ರವಾಹವು ನಡೀತಾ ಇದೆ. ಸಮುದ್ರದಲ್ಲಿ ಮುಳುಗಿರುವವನಿಗೆ ನೌಕೆಯಂತೆ ಸ್ವರ್ಗ ಭ್ರಷ್ಟರಾಗಿರುವಂತಹ ದೇವತೆಗಳಿಗೆ ನೀನು ಈಗ ರಕ್ಷಕನಾಗಪ್ಪ ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಿದ್ದಾರೆ. ಆಗ ಶುಕಾಚಾರ್ಯ ಹೇಳ್ತಾರೆ, ಮುಕ್ತರಿಗೆ ಆಶ್ರಯನಾಗಿರುವಂತಹ ಪರಮಾತ್ಮ ಬ್ರಹ್ಮನ ಪ್ರಾರ್ಥನೆಯಂತೆ ಅದಿತಿಯಲ್ಲಿ ಅವತಾರವನ್ನು ಮಾಡ್ತಾರೆ. ಚತುರ್ಭುಜನು, ಶಂಖಚಕ್ರ ಪದ್ಮಗದಾಧರನು, ಪೀತಾಂಬರನು, ಶ್ಯಾಮವರ್ಣನಾಗಿರುವಂತಹ ಪರಮಾತ್ಮನು ವಿಶಾಲ
ನೇತ್ರಗಳಿಂದ, ಕಮಲ ನೇತ್ರಗಳಿಂದ ಕರುಣಾ ಕಟಾಕ್ಷವನ್ನು ಬೀರ್ತಾ ಇತ್ತು. ಮಕರ ಕುಂಡಲ ಕಾಂತಿಯಿಂದ ಮುಖ ಪಂಕಜ, ಮುಖ ಕಮಲವು ಹರಡಿತ್ತ. ಶ್ರೀವತ್ಸದಿಂದ ವಕ್ಷಸ್ಥಲವು, ವಲಯಾಂಗದಗಳಿಂದ ಬಾಹುಲತೆಗಳು, ಕಾಂಚಿ ನೂಪುರಗಳಿಂದ ಪಾದಾರವಿಂದಗಳು ಶೋಭೆಗೊಂಡಿತು. ವನಮಾಲೆಯನ್ನು, ದಿವ್ಯವಾದ ವನಮಾಲೆಯನ್ನು, ಕೌಸ್ತುಭ ಮಣಿಯನ್ನು ಧರಿಸಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮ ತನ್ನ ದಿವ್ಯ ಕಾಂತಿಯಿಂದ ಕಶ್ಯಪನ ಮನೆಯ ಕತ್ತಲನ್ನು, ಮನೆಯ ಕತ್ತಲಷ್ಟೇ ಅಲ್ಲ, ಹೃದಯ ಕತ್ತಲವನ್ನು ದೂರ ಮಾಡಿ ಬೆಳಗ್ತಾನೆ. ಆಗ ದಿಕ್ಕುಗಳೆಲ್ಲ ಪ್ರಸನ್ನವಾಗುತ್ತೆ. ಸರೋವರ, ನದಿ, ಜಲಗಳು ಎಲ್ಲ ನಿರ್ಮಲವಾಗಿ ಪ್ರಕಾಶಗೊಳ್ಳುತ್ತದೆ. ಎಲ್ಲ ಪ್ರಜೆಗಳ ಹೃದಯ ಆನಂದಭರಿತವಾಯಿತು. ಭೂಮಿ, ಅಂತರಿಕ್ಷ, ಆಕಾಶ ಎಲ್ಲದಲ್ಲಿ ದೇವಲೋಕದ ಜನರು, ವಿಪ್ರರು, ಗೋಗಳು ಮನಃಶಾಂತಿಯನ್ನು ಹೊಂದಿ ಭಾದ್ರಪದ ಮಾಸದ ಶುಕ್ಲ ದ್ವಾದಶಿಯ ಮಧ್ಯಾಹ್ನ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಶುಭ ವೇಳೆಯಲ್ಲಿ ವಿಜಯಾಯೋಗದಲ್ಲಿ ವಾಮನ ದೇವರು ಪ್ರಾರಂಭ ಹೊಂದುತ್ತಾರೆ, ಅವತಾರವನ್ನು ತೆಗೆದುಕೊಳ್ತಾರೆ. ಆಗ ಎಲ್ಲ ಗ್ರಹಗಳು ಶುಭ ಸ್ಥಾನದಲ್ಲಿದ್ದವು. ದೇವತೆಗಳು ಮೃದಂಗ, ಪಣವ, ತೂರ್ಯಾದಿ ವಾದ್ಯಗಳನ್ನು ಭರಿಸ್ತಾರೆ. ಗಂಧರ್ವರು ಹಾಡ್ತಾರಂತೆ, ಅಪ್ಸರೆಯರು ನೃತ್ಯ ಮಾಡ್ತಾರೆ. ದೇವ, ಮನು, ಪಿತೃ, ವಹನ್ಯ, ಸಿದ್ಧ, ವಿದ್ಯಾಧರಾದಿಗಳು ಎಲ್ಲರೂ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಗಾನ ಮಾಡುತ್ತಾ, ಪರಮಾತ್ಮನ ಸ್ತೋತ್ರ ಮಾಡುತ್ತಾ ಆದಿತ್ಯರು ಆ ಆಶ್ರಮದ ಸುತ್ತಲೂ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಈ ಸುಂದರವಾದ ಇದನ್ನು ಹೇಳ್ತಾರೆ. ಅದಿತಿಯು ತನ್ನ ಗರ್ಭ ಸಂಭೂತನಾಗಿರುವಂತಹ ಆ ಪರಮ ಪುರುಷನನ್ನು ನೋಡಿ ಆಶ್ಚರ್ಯ, ಆನಂದ, ಸಂಭ್ರಮಗಳಿಂದ ಸುಮ್ಮನೆ ನಿಂತ್ಬಿಟ್ಟಿದ್ದಾಳೆ. ಕಶ್ಯಪರು ಸ್ವೇಚ್ಛೆಯಿಂದ ಅವತರಿಸಿ ಬಂದಂತಹ ಪರಮಾತ್ಮನನ್ನು ನೋಡಿ ಜಯ ಜಯಕಾರವನ್ನು ಮಾಡಿ ನಮಸ್ಕಾರ ಮಾಡ್ತಾರೆ. ಸ್ವಭಾವದಿಂದ ಪರಮಾತ್ಮನು ಅವ್ಯಕ್ತನಾದರೂ ಭಕ್ತಾನುಕಂಪಿಯಾಗಿರುವಂತಹ ಪರಮಾತ್ಮ ದಿವ್ಯ ಚತುರ್ಬಾಹು ಸುಂದರ ರೂಪನಾಗಿ ಪ್ರತ್ಯಕ್ಷನಾಗ್ತಾನೆ. ಅವರು ನೋಡುತ್ತಿರುವಂತೆ ಆ ಪರಮಾತ್ಮ ವಟು ವಾಮನನಾಗಿ ನಿಂತ್ಕೊಳ್ತಾನೆ. ಅವನನ್ನು ನೋಡಿ ಎಲ್ಲರೂ ಸಂತೋಷ ಮನಸ್ಕರಾಗಿ ಮುನಿಶ್ರೇಷ್ಠರೆಲ್ಲರೂ ಸೇರಿ ಕಶ್ಯಪರಿಂದ ಅವನಿಗೆ, ವಾಮನನಿಗೆ ಸಕಲ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿಸ್ತಾರೆ. ಉಪನಯನಕ್ಕೆ ಸಿದ್ಧನಾದ ಆ ಬಾಲಕನಿಗೆ ಸೂರ್ಯನು ಗಾಯತ್ರಿ ಮಂತ್ರವನ್ನು ಹೇಳ್ತಾನೆ. ಬೃಹಸ್ಪತ್ಯಾಚಾರ್ಯರು ಉಪವೀತವನ್ನು, ಕಶ್ಯಪರು ಮೇಖಲೆಯನ್ನು, ಭೂದೇವಿ ಕೃಷ್ಣಾಜಿನವನ್ನು, ಸೋಮನು ದಂಡವನ್ನು, ಅದಿತಿ ಕೌಪಿನವನ್ನು, ಭಾರತೀ ದೇವಿ ಛತ್ರವನ್ನು, ಬ್ರಹ್ಮದೇವರು ಕಮಂಡಲವನ್ನು, ಸಪ್ತರ್ಷಿಗಳು ಕುಶಗಳನ್ನು, ಸರಸ್ವತಿ ಅಕ್ಷಮಾಲೆಯನ್ನು ಕೊಟ್ಟು ಸತ್ಕಾರ ಮಾಡ್ತಾರೆ ಎಲ್ಲರೂ. ಯಕ್ಷರಾಜನಾಗ ಭಿಕ್ಷಾಪಾತ್ರವನ್ನು ಕೊಡಲು ಸಾಕ್ಷಾತ್ ಅಂಬಿಕೆ ಭಿಕ್ಷೆಯನ್ನು ನೀಡ್ತಾಳೆ.
ಬ್ರಹ್ಮ ವರ್ಚಸ್ಸೇ ಮೂರ್ತಿ ಭವಿಸಿದಂತೆ ಅಂತ ಹೇಳ್ತಾ ಇದ್ದಾರೆ. ಸಭೆಯಲ್ಲಿ ನಿಂತು ಬ್ರಹ್ಮರ್ಷಿಗಳ ಮಧ್ಯದಲ್ಲಿ ಹೇಗೆ ಚಂದ್ರನು ತಾರಾಗಣ ಮಧ್ಯದಲ್ಲಿರುವಂತೆ ಪರಮಾತ್ಮ ಪ್ರಕಾಶಿಸ್ತಾ ಇದ್ದ. ಎಲ್ಲರೂ ಋಷಿಗಳು ಸೇರಿ ಸಮಿಧಾಗ್ನಿ ಪರಿಸಮೂಹನ ಪರಿಸ್ತರಣ ಸುಮುಖವನ್ನಾಗಿಸಿ ಸಮಿತಿಗಳನ್ನು ಹೋಮಿಸಿ ವಾಮನನು ತನಗೆ ಭಿಕ್ಷೆಯನ್ನಿತ್ತು ಸಂತೈಸುವ ದಾತನಾರೆಂದು ಕೇಳ್ತಾರೆ. ಇದೆಲ್ಲ ಆದ್ಮೇಲೆ ಭೃಗುಪುತ್ರರಿಂದ ನಡೆಸಲ್ಪಡುವ ಯಶ್ವಮೇಧಗಳ ಯಜಮಾನನಾದ ಬಲಿರಾಜನು ನಿಜವಾದ ದಾನಶೂರ ಅಂತ ಕೇಳಿ ಅಶ್ವಮೇಧ ವಾಟವನ್ನು ಕುರಿತು ಅಲ್ಲಿ ಹೋಗ್ತಾನೆ. ಅವನ ಪಾದಕಮಲಗಳಿಗೆ ನಮಸ್ಕಾರ ಮಾಡುವಂತೆ ಭೂಮಿ ದೇವಿಯು ಎಲ್ಲೆಲ್ಲಿ ಪರಮಾತ್ಮ ಕಾಲಿಡ್ತಾ ಇದ್ನೋ ಅಲ್ಲಿ ಸ್ವಲ್ಪ ಭಕ್ತಿಲ್ಲ. ನರ್ಮದೆಯ ಉತ್ತರ ತಟದಲ್ಲಿ ಭೃಗುವೆತ್ಸವ ಎಂಬ ಆಶ್ರಮದಲ್ಲಿ ಅಶ್ವಮೇಧ ಯಜ್ಞವನ್ನು ಬಲಿರಾಜನಿಂದ ಮಾಡಿಸುತ್ತಿದ್ದ ಶುಕ್ರಾದಿ ಎಲ್ಲ ವಿಪ್ರರು ಬರುವ ವಟುವನ್ನು ಕಂಡು ಅವನ ತೇಜದಿಂದ ಕಣ್ಣು ಕುಕ್ಕಿದಂತಾಗಿ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಸೂರ್ಯನೇ ಬಂದೇನೋ ಅಥವಾ ಅಗ್ನಿಯೋ, ಈ ಯಜ್ಞವನ್ನು ನೋಡಲು ಸನತ್ ಕುಮಾರ ಬಂದಿದ್ದಾನೆಯೋ ಎಂದು ಆಶ್ಚರ್ಯಪಡ್ತಾ ಇರುವಂತಹ ಆ ಋಷಿಗಳ ಸಭೆಯಲ್ಲಿ ವಾಮನನು ಪ್ರವೇಶ ಮಾಡ್ತಾನೆ. ದಂಡ ಛತ್ರಗಳನ್ನು ಜಲಕಮಂಡಲವನ್ನು ಹಿಡಿದು ಮೇಖಲ ಮೌಂಜಿಯುತನಾಗಿರುವಂತಹ ಉಪವೀತವನ್ನು ಧರಿಸಿ ಮೌಂಜಿಯುತನಾಗಿ ಮುಂಜೆಯನ್ನು ಮಾಡಿಕೊಂಡು ಉಪವೀತವನ್ನು ಧರಿಸಿರುವಂತಹ ಜಟಾಧಾರಿಯಾದಂತಹ ವಟು ವಾಮನನನ್ನು ನೋಡಿ ಶುಕ್ರಾಚಾರ್ಯರು ಅಗ್ನಿಗಳನ್ನು ಸಮಿತ್ತನ್ನು ಹಿಡಿದುಕೊಂಡಿರುವಂತಹವರು ಸೂರ್ಯನ ಕಿರಣದಿಂದ ನಕ್ಷತ್ರಗಳು ಹೇಗೆ ನಿಸ್ತೇಜವಾಗುತ್ತವೆಯೋ ಹಾಗೆ ಶುಕ್ರಾಚಾರ್ಯರು ನಿಸ್ತೇಜರಾಗಿ ಶಿಷ್ಯರು ಸಹಿತವಾಗಿ ಎದ್ದು ನಿಂತ್ಕೋತಾರೆ. ಬಲಿರಾಜನು ಆ ಪರಮಾತ್ಮನ ವಾಮನ ಮೋಹನ ರೂಪವನ್ನು ಅವನ ಅಂಗ ಸೌಷ್ಠವನ್ನು ನೋಡಿ ಸ್ವಾಗತವನ್ನು ಮಾಡ್ತಾನೆ. ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಕೂಡಿಸಿ ವಾಮನನ ಪಾದವನ್ನು ತೊಳೆದು ಪೂಜೆ ಮಾಡ್ತಾನೆ. ಪಾದವನ್ನು ತೊಳೆದು ಪೂಜೆ ಮಾಡಿ ಹೇಳ್ತಾನಂತೆ, ಬ್ರಹ್ಮನ್ ನಿನಗೆ ಸುಸ್ವಾಗತ, ಹೇ ಬ್ರಹ್ಮಚಾರಿಯೇ ನಿನಗೆ ಸುಸ್ವಾಗತವನ್ನು ಮಾಡ್ತಾ ಇದೆ. ಬ್ರಹ್ಮರ್ಷಿಗಳ ತಪವೆಲ್ಲ ಒಟ್ಟುಗೂಡಿ ಮೂರ್ತಿ ಭವಿಸಿ ನಿಂತಿರುವ ನಿನಗೆ ನಮಸ್ಕಾರ. ಆ ವಾಮನ ಹೆಂಗಿರ್ಬೇಕು? ಸಾಕ್ಷಾತ್ ಪರಮಾತ್ಮ ವಾಮನ ರೂಪದಿಂದ ಬಂದಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಬ್ರಹ್ಮರ್ಷಿಗಳ ತಪವೆಲ್ಲ ಒಂದು ಕಡೆ ಸೇರಿ ಮೂರ್ತಿ ಭವಿಸಿದಂತೆ ಇದೆಯಪ್ಪ ನೀನು. ಅಂತಹ ನಿನ್ನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಇಂದಿನ ದಿನವೇ ಸುದಿನವು ಅಂತ ಹೇಳ್ತಾ ಇದ್ದಾನೆ. ನೀನು ಬಂದಿದ್ದರಿಂದ ನನ್ನ ಯಜ್ಞ ಪೂರ್ತಿ ಆಯ್ತಪ್ಪ. ನಮ್ಮ ಪಿತೃಗಳು ತೃಪ್ತರಾದರು. ನನ್ನ ಕುಲವೇ ಪಾವನವಾಯಿತು. ನಿನ್ನ ಚರಣ ಕಮಲದಿಂದ ಬಂದಿರುವಂತಹ ನೀರಿನ ಜಲದಿಂದ ನನ್ನ ಯಜ್ಞಾಗ್ನಿಗಳು ವಿಧಿವತ್ತಾಗಿ ಪೂರ್ತಿಯಾಗಿದೆಯಪ್ಪ.
ನಾನು ನಿಷ್ಪಾಪನಾಗಿದ್ದೇನೆ ಪರಮಾತ್ಮ. ನಿನ್ನ ಕೋಮಲ ಪಾದದಿಂದ, ಆ ಸ್ಪರ್ಶದಿಂದ ಶುಭ ಚಿಹ್ನ ಲಕ್ಷಿತವಾಗಿರುವಂತಹ ಈ ಭೂಮಿಯು ಪವಿತ್ರವಾಗಿದೆ. ನಿನಗೇನು ಬೇಕು ಕೇಳು. ನಿನ್ನನ್ನು ನೋಡಿದ್ರೆ ಬೇಡ್ಲಿಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಏನು ಬೇಕು ಕೇಳು. ಭೂಮಿ ಬೇಕಾ? ಕಾಂಚನ ಬೇಕಾ? ಆನೆ ಕುದುರೆಗಳು ಬೇಕಾ? ಏನು ಬೇಕು ಅದು ಕೊಡ್ತೀನಿ. ಮೃಷ್ಟಾನ್ನ ಬೇಕಾ? ಕನ್ಯಾಮಣಿ ಬೇಕಾ? ಏನು ಬೇಕು ಕೇಳ್ಕೊಡ್ತೀನಿ ಅಂತ. ಅಥವಾ ಸಮೃದ್ಧ ಗ್ರಾಮಗಳನ್ನು ಕೊಡಲೆ. ಪಾತ್ರ ಸಮ್ಮತನಾಗಿರುವಂತಹ ನಿನಗೆ ಏನು ಬೇಕಾದ್ರೂ ಕೇಳಿಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಭಾವಿತರಿ ಶುಕಾಚಾರ್ಯ ಹೇಳ್ತಾರೆ, ಈ ರೀತಿಯಾಗಿ ಬಲಿರಾಜನ ಮಾತನ್ನು ಕೇಳಿ, ಧರ್ಮಸಮ್ಮತವಾಗಿರುವಂತಹ ಮಾತುಗಳನ್ನು ಕೇಳಿ ಪ್ರೀತನಾಗಿ ಪರಮಾತ್ಮ ಹೇಳ್ತಾನಂತೆ, ರಾಜ, ನಿನ್ನ ಮಾತು ಸತ್ಯವಾಗಿದೆ, ಧರ್ಮಯುತವಾಗಿದೆ, ಯಶಸ್ಕರವಾಗಿದೆ, ನಿನ್ನ ಕುಲಕ್ಕೆ ತಕ್ಕದೂ ಆಗಿದೆ, ಇಹಪರ ಸುಖ ಸಂಪಾದಕವಾಗಿದೆ. ಸಂಪಾದಕರಾಗಿ ಇಹಪರ ಸುಖ ಸಂಪಾದಕರಾಗಿ ಶುಕ್ರಾಚಾರ್ಯ ನಿನಗೆ ಗುರುಗಳಾಗಿ ಇರುವಲ್ಲಿ ಅನ್ಯಥಾ ಬೇರೇನೂ ಆಗೋದಿಲ್ಲ. ನಿನ್ನ ವಂಶದಲ್ಲಿ ನಿಸ್ಸತ್ವರು ಕೃಪಣರು ಹುಟ್ಟೋದಿಲ್ಲ. ಕೊಡವೇನೆಂದು ಬ್ರಾಹ್ಮಣರನ್ನು ನಿರಾಶಿಸಲಾಗಿಸುವಂತಹ ನೀಚರು ನಿನ್ನ ವಂಶದಲ್ಲಿ ಹುಟ್ಟೋದಿಲ್ಲ. ಎಲ್ಲರೂ ಶೂರರು, ಪರಾಕ್ರಮವಾಗಿ ಹುಟ್ಟುತ್ತಾರಪ್ಪ. ಆಕಾಶದಲ್ಲಿ ಚಂದ್ರನಂತೆ ನಿನ್ನ ವಂಶವನ್ನು ಪ್ರಹ್ಲಾದನು ಅಲಂಕರಿಸ್ತಾನೆ ಅಂತ ಹೇಳಿ ಹೇಳ್ತಾರೆ. ಪರಮಾತ್ಮ ಹೇಳ್ತಾರೆ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡೋಣ. ನೋಡ್ರಿ ಎಷ್ಟು ಸುಂದರವಾಗಿ ಭಾಗವತ ಅಷ್ಟಮ ಸ್ಕಂದದಲ್ಲಿ ಬಲಿಯ ಅವತಾರವನ್ನು ಹೇಳಿದ್ದಾರೆ. ಅದನ್ನು ನಿಮ್ಗೆ ಹೇಳಿದ್ದೇನೆ. ಇನ್ನು ಮುಂದಿನದನ್ನು ಭೂದಾನ ಮಾಡಿದ್ದು ವಚನ, ಶುಕ್ರಾಚಾರ್ಯ ವಚನ ಇತ್ಯಾದಿಗಳನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮಿನರು ಹೆಚ್ಚಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.